ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣ ಪ್ರಕರಣ ಇದೆಯಲ್ಲ, ಅದು ಕೇರಳದವರು ಮಲಯಾಳಂದವರು ಕೊಟ್ಟಿದ್ರಲ್ಲ, ಅನುಮತಿ ಕೊಟ್ಟಿರುವ ಪತ್ರ ಕುರಿತು ಈಗ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಸಾಕ್ಷ್ಯ ಚಲನಚಿತ್ರ ಚಿತ್ರೀಕರಿಸಲು ಅನುಮತಿ ನೀಡಿ ಪತ್ರವನ್ನು ನೀಡಲಾಗಿತ್ತು. ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅನುಮತಿಯನ್ನ ಕೊಟ್ಟಿದ್ದಾರೆ ಅನ್ನೋದು. ಏಪ್ರಿಲ್ 8ರಂದು ಚಿತ್ರೀಕರಣಕ್ಕೆ ಅನುಮತಿಯನ್ನ ಕೋರಿ ಪತ್ರವನ್ನ ನೀಡಿರ್ತಾರೆ. ಪತ್ರ ಬರೆದ ದಿನವೇ ಮಲಯಾಳಂ ಚಿತ್ರ ಶೂಟಿಂಗಿಗೆ ಅನುಮತಿ ಸಿಕ್ಕಿಬಿಡುತ್ತೆ. ಹೇಗೆ ಕೊಟ್ಟರು? ಪತ್ರ ಬರೆದ ದಿನದಂದೇ ಅನುಮತಿಯನ್ನ ಕೊಟ್ಟಿದ್ದು ಹೇಗೆ? ಇದು ಈಗ ಆಕ್ರೋಶಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಸಾರ್ವಜನಿಕರಿಗೂ ಹೋಗಕ್ಕೆ ಅವಕಾಶ ಇಲ್ಲ ತಮ್ಮ ಪ್ರೈವೇಟ್ ವೆಹಿಕಲ್ಗಳಲ್ಲಿ. ಅದರಲ್ಲಿ ಶೂಟಿಂಗ್ ಮಾಡಕ್ಕೆ ಹೇಗೆ ಪರವಾನಗಿ ಕೊಟ್ಟರು? ಅದು ಬಂಡೀಪುರದ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ. ಅದು ಅಲ್ಲಿ ಹೇಗೆ ಕೊಟ್ಟರು ಶೂಟಿಂಗ್ ಎಲ್ಲ ಮಾಡಕ್ಕೆ? ಸ್ಥಳೀಯರಿಗೆ ಹೋಗೋಕ್ಕೂ ಅವಕಾಶ ಇಲ್ಲ. ಆದರೆ ಕೇರಳದಿಂದ ಬರುವಂಥ ಮಲಯಾಳಂ ಚಿತ್ರೀಕರಣಕ್ಕೋಸ್ಕರ ಶೂಟಿಂಗ್ ಮಾಡಕ್ಕೆ ಕೊಡ್ತಾರೆ. ಇದು ಯಾವುದ್ರಿ ನ್ಯಾಯ? ಇದಕ್ಕೆ ಯಾರು ಮಾತಾಡಲ್ಲ. ಎಲ್ಲಿದ್ದಾರೆ ಮಂತ್ರಿಗಳೆಲ್ಲ? ಬೇರೆ ಬೇರೆ ಸಂದರ್ಭದಲ್ಲಿ ಜೋರು ಧ್ವನಿ ಏರಿಕೆಯಿಂದ ಮಾತಾಡ್ತಾ ಇದ್ರು. ಏನೇನು ಶಬ್ದಗಳ ಪ್ರಯೋಗಗಳವು. ಇವತ್ತು ಯಾಕೆ ಮಾತಾಡಲ್ಲ ಈ ವಿಚಾರದಲ್ಲಿ? ನನ್ನ ಸಹೋದ್ಯೋಗಿ ವಿಜಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಚಾಮರಾಜನಗರ ಪ್ರತಿನಿಧಿ ವಿಜಯ್. ಈಗ ಈ ನಿಟ್ಟಿನಲ್ಲಿ ಏನು ಹೇಳ್ತಾ ಇದೆ ಅರಣ್ಯ ಇಲಾಖೆ ಅಂತ? ಏನಾದರೂ ಸಬೂಬ್ ಕೊಡ್ತಾ ಇದೆಯಾ ಅಥವಾ ಇಲ್ವಾ? ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಒಂದೊಂದ ಮಾತ್ರ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದೇನಂದ್ರೆ, ಇದು ನಾವು ಪರ್ಮಿಷನ್ ಅನ್ನ ಕೊಟ್ಟಿಲ್ಲ, ಇದು ಪರ್ಮಿಷನ್ ಕೊಟ್ಟಿದ್ದು ಸಚಿವಾಲಯದಿಂದ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅವರು ನಮ್ಗೆ ಲೆಟರ್ ಅನ್ನ ಕೊಟ್ಟಿದ್ರು, ನಾವು ಕೂಡ ಅವರೊಟ್ಟಿಗೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇದು ಹಲವು ಅನುಮಾನಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಪತ್ರ ಅನುಮಾನವನ್ನ ಹುಟ್ಟಿಸ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಯಾಕೆಂದ್ರೆ 8ನೇ ತಾರೀಕು ಬೆಳಿಗ್ಗೆ 6:30ರಿಂದ ಸಂಜೆ 7ರವರೆಗೂ ಕೂಡ ಒಂದು ಅನುಮತಿಗೆ ಶೂಟಿಂಗ್ಗೆ ಅನುಮತಿಯನ್ನ ನೀಡೋದ್ರ ಮೂಲಕವಾಗಿ ಒಂದು ಅನುಮತಿ ಪತ್ರವನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಈ ಅನುಮತಿ ಪತ್ರ ಸಿಕ್ಕಿರೋದು ಕೂಡ ಏಪ್ರಿಲ್ 8ರಂದೇ ಅಂತ ಹೇಳ್ಬೋದು. ಇದು ಸಾಕಷ್ಟು ಅನುಮಾನ ಮತ್ತು ಚರ್ಚೆಗಳಿಗೆ ನಾಂದಿ ಆಡಿರ್ತಕ್ಕಂಥ ನಾವು ಕಾಣ್ತಿದೀವಿ. ಯಾಕೆಂದ್ರೆ ಬೆಳಿಗ್ಗೆ 8:30ರಿಂದ ಸಂಜೆ 4ರವರೆಗೆ ಅಷ್ಟೇ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಸಾರ್ವಜನಿಕರಿಗೆ ಒಂದು ಪ್ರವೇಶಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಅವಧಿ ಮೀರಿ ಅವರಿಗೆ ಶೂಟಿಂಗ್ಗೆ ಅವಕಾಶ ಕೊಟ್ಟಿದ್ದೇಕೆ ಅಂತ ರೈತರು ಕೂಡ ಈಗಾಗಲೇ ಪ್ರಶ್ನೆಯನ್ನ ಎತ್ತಿರ್ತಕ್ಕಂಥದ್ದು. ಮತ್ತೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಂತ ಪ್ರಕರಣ ಕೂಡ ನಡೆದಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಅಧಿಕಾರಿಗಳು ಒಂದು ರೈತರಿಗೆ ಉತ್ತರಿಸುವುದರಲ್ಲಿ ಎಲ್ಲ ಎಡವಿದ್ರು ಅಂತಾನೆ ಹೇಳ್ಬೋದು. ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗ ಯಾರೇ ಸ್ವಾಮೀಜಿಗಳು ಬರಲಿ, ಯಾರೋ ಫಿಲಮ್ ಆಕ್ಟರ್ ಬರಲಿ, ಯಾರು ಬಂದರೂ ಯಾರಿಗೂ ಇಲ್ಲಿ ಬಿಡ್ತಾ ಇರಲಿಲ್ಲ. ಈಗ ಯಾಕೆ ಬಿಟ್ಟರು? ಈಗ ನಾವು CF ಫೋನ್ ಮಾಡಿದ್ರೆ CF ಅವ್ರು ಫೋನ್ ತೆಗಿತಾಯಿಲ್ಲ, ACF ಅವ್ರು ಫೋನ್ ಮಾಡಿದ್ರೆ ACF ಅವ್ರು ಫೋನ್ ಮಾಡ್ತಾ ಇಲ್ಲ. ಇವರು ಕದ್ದು ಮುಚ್ಚಿ ಕಳ್ಳಾಟ ಮಾಡ್ಕೊಂಡು ಇವರು ಕೋಟ್ಯಾಂತರ ರೂಪಾಯಿ, ಈಗ ಕೇರಳ ಶೂಟಿಂಗ್ನವರಿಂದ ಇವರು ಕೋಟ್ಯಾಂತರ ರೂಪಾಯಿ ಹಾಕೊಂಡು ಹಣ ವಸೂಲಿ ಮಾಡೋರು. ಇವರು ಫಾರೆಸ್ಟ್ ಇರೋರು ಯಾರೋ ಅಧಿಕಾರಿ ಇರ್ಬೋದು, ಈಶ್ವರ ಖಂಡ್ರೆ ಇರ್ಬೋದು, ಅಥವಾ ಸರ್ಕಾರನೇ ಇರ್ಬೋದು, ಅಥವಾ ಫಾರೆಸ್ಟ್ ಅಧಿಕಾರಿಗಳಿರ್ಬೋದು. ಈಗ ಯಾವ ಉದ್ದೇಶ ನಾವು ಎಲ್ಲರನ್ನೂ ಕೇಳ್ತಾ ಇದ್ದೀವಿ. ಈಗ ನಾವು ಮಾಧ್ಯಮದಲ್ಲೂ ಹೇಳಿದ್ದೀವಿ, ಪತ್ರಿಕಾ ಪ್ರಕಟಣೆಯಲ್ಲಿ ಕೇಳ್ತಾ ಇದ್ದೀವಿ, ಮತ್ತು ನಿಮ್ಮ TV ಅವ್ರ ಮುಂದೆ ಹೇಳ್ತಿದ್ದೀವಿ. ನಾವು ಫೋನ್ ಮಾಡಿ ಕರೆ ಮಾಡಿ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು, ಕಾಡೊಳಗೆ ಅವ್ರನ್ನ ಫಿಲಮ್ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಯಾವ